ನಾನು 5 ತತ್ವಗಳನ್ನು ಕುರಿತು 6 ತತ್ವಗಳನ್ನು ಕುರಿತು ಹೇಳಿದೆ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಈ 6 ತತ್ವಗಳನ್ನು ಕುರಿತು ಹೇಳಿ ಉಪನ್ಯಾಸವನ್ನು ಮಂಗಲಗೊಳಿಸಿದೆ. ಇನ್ನು 2 ತತ್ವಗಳು ಉಳಿದಿವೆ. ಅವು ಅಂತಂದರೆ ಒಂದು ಪಾದೋದಕ, ಇನ್ನೊಂದು ಪ್ರಸಾದ. ಪರಮಾತ್ಮನ ಅಂತಃಕರಣ ಅದೇ ಪಾದೋದಕ. ಪರಮಾತ್ಮನ ಒಂದು ಅನುಗ್ರಹ, ಗ್ರೇಸ್, ಈ ಪರಮ ಪವಿತ್ರವಾದ ತೀರ್ಥದ ಮೂಲಕ ನಮಗೆ ಹರಿದು ಬರ್ತಾ ಇದೆ. ಇದರಲ್ಲಿ 2 ಆಚರಣೆಗಳು ಬರ್ತಾವೆ. ಒಂದು ಸಹಜಾಚರಣೆ, ಇನ್ನೊಂದು ಸಂಬಂಧಾಚರಣೆ ಅಂತ. ದಿನನಿತ್ಯ ನಾವು ಸುಪ್ರಭಾತದಲ್ಲಿ ಇಷ್ಟಲಿಂಗ ಪೂಜೆಯನ್ನು ಮಾಡ್ತೀವಿ. ಪೂಜೆಯಲ್ಲಿ 5 ಹಂತಗಳು ಬರ್ತಾವೆ. ಮೊದಲನೇದು ಅಷ್ಟವಿಧಾರ್ಚನೆ, 2ನೇದು ಲಿಂಗ ಸ್ತವನ, 3ನೇದು ಲಿಂಗಾನುಸಂಧಾನ, 4ನೇದು ಲಿಂಗ ಧ್ಯಾನ, 5ನೇದೇ ಲಿಂಗ ತೀರ್ಥ ಪ್ರಸಾದ. 4 ಹಂತಗಳನ್ನು ಮುಗಿಸಿ 5ನೇದಾದಂಥ ಲಿಂಗತೀರ್ಥ ಪ್ರಸಾದವನ್ನು ಮಾಡಿಕೊಳ್ಳುವಾಗ ಗುರು ಕೊಟ್ಟ ಇಷ್ಟಲಿಂಗದಲ್ಲಿಯೇ ಗುರು, ಲಿಂಗ, ಜಂಗಮ ಈ 3 ನೆಲೆಸಿದ್ದಾರೆ ಅಂತ ಭಾವಿಸಿಕೊಂಡು ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ತೀವಿ. ಇದಕ್ಕೇನು ಹೇಳ್ತಾರೆ? ಸಂಬಂಧಾಚರಣೆ ಅಂತ ಕರೀತಾರೆ. ಸಂಬಂಧಿಸಿಕೊಂಡು ತೆಗೆದುಕೊಳ್ಳುವಂಥದ್ದು. ಸಹಜಾಚರಣೆ ಅಂದರೆ ಗುರುಗಳು ಲಭ್ಯವಾದಾಗ, ಜಂಗಮ ಲಭ್ಯವಾದಾಗ ಅವರ ಪಾದಪೂಜೆಯನ್ನು ಮಾಡಿ ಪಾದೋದಕವನ್ನು ಸ್ವೀಕಾರ ಮಾಡೋದಕ್ಕೆ ಸಹಜಾಚರಣೆ ಅಂತ ಹೇಳಿ ಕರೀತಾ ಇದ್ದಾರೆ. ಸಂಬಂಧಾಚರಣೆಯನ್ನು ದಿನನಿತ್ಯವೂ ನಾವು ಮಾಡ್ಕೊಳ್ತಾ ಇರ್ತೀವಿ. ಯಾಕಂದರೆ ನಿತ್ಯವೂ 2 ಹೊತ್ತು ಪೂಜೆ ಮಾಡೋದ್ರಿಂದ ನಾವು 2 ಸಮಯದಲ್ಲಿಯೂ ಕೂಡ ಸಂಬಂಧಾಚರಣೆಯನ್ನು ಮಾಡಿ ಗುರು ಕೊಟ್ಟ ಇಷ್ಟಲಿಂಗದಲ್ಲಿಯೇ ಗುರು ಬಸವಣ್ಣನವರು ನೆಲೆಸಿದ್ದಾರೆ, ಅವರ ಅನುಗ್ರಹ ಹರಿದು ಬರಲಿ, ಸೃಷ್ಟಿಕರ್ತನಾದ ಲಿಂಗದೇವನ ಅನುಗ್ರಹವು ಇಲ್ಲಿ ಹರಿದು ಬರಲಿ, ಎಲ್ಲ ಶರಣರು ಜಂಗಮರ ಅನುಗ್ರಹ ಹರಿದು ಬರಲಿ ಅಂತ ಹೇಳಿ 3 ಸಲ ತೀರ್ಥವನ್ನು ಲಿಂಗದ ನೆತ್ತಿ ಮೇಲೆ ಹಾಕಿ ತಗೊಳ್ತೀವಿ. ಇದು ಸಹಜ ಸಂಬಂಧಾಚರಣೆ. ಸಹಜಾಚರಣೆ ಒಂದನೇದಾಗಿ ದಿನನಿತ್ಯವೂ ಸಾಧ್ಯ ಇಲ್ಲ. 2ನೇದಾಗಿ ಇಂದಿನ ನಗರ ಜೀವನದಲ್ಲಿ ಸದಾಕಾಲವೂ ಸಾಧ್ಯ ಆಗೋದು ಭಾಳ ಕಷ್ಟ. ಆದ್ದರಿಂದ ಸಂಬಂಧಾಚರಣೆಯನ್ನೇ ನಾವು ಹೆಚ್ಚು ಮಾಡ್ತಾ ಹೋಗೋಣ. ಇನ್ನು ವಿಶೇಷ ಸಂದರ್ಭದಲ್ಲಿ ಸಹಜಾಚರಣೆಯನ್ನು ಮಾಡುವಾಗ ಇಂದಿನ ಒಂದು ನಾಗರಿಕತೆಯ ಬದಲಾವಣೆಯ ದೃಷ್ಟಿಯಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿಕೊಳ್ಬೇಕಾಗ್ತಾ ಇದೆ. ಏನಂದರೆ, ಈ ಹಳ್ಳಿಗಳಲ್ಲಿ ಧೂಳು ಪಾದೋದಕ ಅಂತ ಹೇಳಿ ತಗೊಳ್ತಾರೆ. ಇದು ಇಷ್ಟು ಅಪಾಯಕಾರಿ ಅನ್ನೋದು ಜನಗಳಿಗೆ ಗೊತ್ತಿಲ್ಲ. ಹಳ್ಳಿಯಲ್ಲೇನು ಪಟ್ಟಣದಲ್ಲೂ ಕೂಡ ಈ ತಪ್ಪನ್ನು ಕೆಲವರು ಮಾಡ್ತಾರೆ. ಧೂಳು ಪಾದೋದಕ ಅಂದರೆ ಏನ್ರಿ ಅಂದರೆ, ಗುರು ಜಂಗಮರು ಬಂದಾಗ ಒಂದು ತಟ್ಟೆ ಇಟ್ಟು, ಬೇಸಿನಿಟ್ಟು, ಅವರ ಪಾದ ತೊಳೆದು ಪಾದಕ್ಕೆ ನೀರು ಹಾಕ್ಕೊಂಡು ಧೂಳು ಪಾದೋದಕ ಅಂಥೇಳಿ ಅದನ್ನೇ ಬಾಯಲ್ಲಿ ಹಾಕ್ಕೊಳ್ಳುವಂಥದ್ದು. ಇದು ನಿಷಿದ್ಧ ಮಾಡಬೇಕು. ಯಾಕಂದರೆ ಧೂಳಿನಲ್ಲಿ ಅನೇಕ ರೀತಿಯ ರೋಗಾಣುಗಳು ಪ್ರವೇಶ ಮಾಡ್ತವೆ. ಡಿಸೆಂಟ್ರಿ ಆಗೋ ಸಂಭವ ಇರುತ್ತೆ, ಅಮಿಬಾಯಿಕ್ ಡಿಸೆಂಟ್ರಿ ಆಗೋ ಸಂಭವ ಇರುತ್ತೆ. ಅದರಿಂದ ಕೆಲವರು ತಗೊಂಡು ತಾವು ಬಾಯಲ್ಲಿ ಹಾಕ್ಕೊಂಡ್ಬಿಡ್ತಾರೆ, ಮಕ್ಕಳಿಗೂ ಕೂಸುಗಳಿಗೂ ಬಾಯಲ್ಲಿ ಹಾಕ್ಬಿಡ್ತಾರೆ. ಇದು ತುಂಬ ಅಪಾಯಕಾರಿಯಾದದ್ದು. ಒಂದು ಕೋಳಿ ಫಾರಮ್ನೊಳಗೆ ಹೋಗ್ಬೇಕಾದ್ರೆ ಕಾಲು ತೊಳ್ಕೊಂಡು ಹೋಗ್ರಿ ಅಂತೇಳಿ ದಾರಿಯಲ್ಲಿ ನೀರಿಟ್ಟಿರ್ತಾರೆ. ಏನ್ರಿ, ಕೋಳಿಗಳಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಅಂದಾಗ ಮನುಷ್ಯ ಕೋಳಿಗಳಿಗಿಂತಲೂ ಸುಮಾರ ನೋಡ್ರಿ. ಆದ್ದರಿಂದ
ಈ ಧೂಳು ಪಾದೋದಕ ತಗೊಳ್ಳೋದನ್ನಂತೂ ಮೊದಲು ನಿಷೇಧಿಸಬೇಕು. ಆಮೇಲೆ ಪಾದೋದಕ ತಗೊಳ್ಳೋದು ಕೂಡ ಇವತ್ತಿನ ಕಾಲದಲ್ಲಿ ಮುಜುಗರ ಆಗುವಂಥ ಸನ್ನಿವೇಶಗಳು ಬಹಳ ಬರ್ತಾ ಇದ್ದಾವೆ. ಆದ್ದರಿಂದ ಕೇವಲ ವಿಶೇಷವಾದ ಸಂದರ್ಭಗಳಲ್ಲಿ ಗುರು ಅನುಗ್ರಹವನ್ನು ಕೊಡುವ ಶಿಷ್ಯನಿಗೆ ಅನುಗ್ರಹ, ಪಟ್ಟಾಧಿಕಾರ, ಇಂಥ ಒಂದು ವಿಶೇಷ ಸಂದರ್ಭಗಳಲ್ಲಿ ಪಾದೋದಕವನ್ನು ಕೊಡಬಹುದು. ಇನ್ನು ಉಳಿದಂತೆ ಭಕ್ತರು ಮನೆಗೆ ಹೋದಾಗ ಪಾದೋದಕವನ್ನು ಕೊಡೋದಕ್ಕಿಂತಲೂ ಕೂಡ ಕರುಣೋದಕವನ್ನು ಕೊಡುವಂಥದ್ದು ಒಳ್ಳೆಯದು. ಈಗಾಗಲೇ ನಾವು ಅದನ್ನು ಬಳಕೆಗೆ ತಂದುಬಿಟ್ಟಿದ್ದೀವಿ. ಒಂದು ಕರುಣೋದಕವನ್ನು ಎರಡು ರೀತಿಯಲ್ಲಿ ಕೊಡಲಿಕ್ಕೆ ಬರುತ್ತೆ. ಇಷ್ಟಲಿಂಗ ಪೂಜೆಯನ್ನು ಮಾಡಿ ಇಷ್ಟಲಿಂಗದ ತೀರ್ಥವನ್ನು ತೆಗೆದು ಅದನ್ನು ಎಲ್ಲರಿಗೂ ಕರುಣೋದಕವಾಗಿ ಕೊಡುವಂಥದ್ದು ಒಂದು ವಿಧಾನ. ಇನ್ನೊಂದು ವಿಧಾನ ಹಸ್ತೋದಕ, ಅಂದರೆ ಕೈಗೆ ವಿಭೂತಿಯನ್ನು ಧರಿಸ್ಕೊಂಡು ಒಂದೊಂದು ಕಣ್ಣಿಗೆ ಒಂದರಂತೆ 12 ಬಾರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ಮಂತ್ರವನ್ನು ಹೇಳಿ ನೀರಿನಲ್ಲಿ ಷಟ್ಕೋನ ಪ್ರಣವವನ್ನು ಬರೆದು ಅದನ್ನು ಕರುಣೋದಕವಾಗಿ ಮಾಡಿ ಕೊಡುವಂಥದ್ದು. ಇದಕ್ಕೆ ಹಸ್ತೋದಕ. ಪಾದೋದಕವನ್ನು ಕೊಡೋ ಉದ್ದೇಶ ಏನು? ಇದನ್ನು ಇಟ್ಟಂಥ ಬಸವಾದಿ ಪ್ರಮಥರು ಇಟ್ಟ ಉದ್ದೇಶ ಭಾಳ ಒಳ್ಳೆಯದೇನೆ. ಏನಪ್ಪ, ಈಗ ಓವರ್ ಹೆಡ್ ಟ್ಯಾಂಕಿನಲ್ಲಿ ನೀರಿದ್ದರೂ ಕೂಡ ನಲ್ಲಿ ಮೂಲಕವೇ ನೀರು ಕೆಳಗಡೆ ಹರಿದು ಬರ್ತಾ ಇದೆ. ಅದೇ ರೀತಿಯಲ್ಲಿ ಜ್ಞಾನಿಗಳಾದಂಥ ಗುರುಗಳ ಮಸ್ತಕದಲ್ಲಿ ದಿವ್ಯಜ್ಞಾನ ಇದ್ದರೂ ಕೂಡ ಅದು ಅಂಗುಷ್ಟದ ಮೂಲಕವಾಗಿ ಹೆಬ್ಬೆರಳಿನ ಮೂಲಕವಾಗಿ ಹರಿದು ಬರುತ್ತೆ ಅಂತ ಹೇಳಿ ಪಾದೋದಕ ತಗೊಳ್ಬೇಕಾದ್ರೆ ಇಡೀ ಪಾದದ ಯಾರೂ ತಗೊಳ್ಳಲ್ಲ. ತೊಳೆದು ಪೂಜೆ ಮಾಡಿ ಕೇವಲ ಹೆಬ್ಬಟ್ಟಿಂದು ಮಾತ್ರ ತಗೊಳ್ಳೋದು. ಸ್ವಚ್ಛವಾದ ರೀತಿಯಲ್ಲಿ ಮಾಡಿಕೊಂಡು ತಗೊಳ್ತಾ ಇರ್ತಾರೆ. ಆದ್ದರಿಂದ ಇದರ ಒಂದು ಉದ್ದೇಶ ಅನುಗ್ರಹ ಅಂಗುಷ್ಟದ ಪಾದೋದಕದ ಮೂಲಕವಾಗಿ ಬರಲಿ ಅನ್ನೋದು ಉದ್ದೇಶ. ಪಾದದ ಮೂಲಕ ಅನುಗ್ರಹ ಕೊಡಲಿಕ್ಕೆ ಬರುತ್ತೆ ಎಂದಾಗ ಹಸ್ತದ ಮೂಲಕ ಕೊಡಲಿಕ್ಕೂ ಬರುತ್ತೆ, ಕೈ ಮೂಲಕ ಕೊಡೋಕ್ಕೂ ಬರುತ್ತಲ್ಲ. ಆದ್ದರಿಂದ ಹಸ್ತೋದಕವನ್ನು ಕೊಡೋದೇ ಹೆಚ್ಚಿನ ಒಂದು ಶ್ರೇಯಸ್ಕರ. ಎರಡನೇದಾಗಿ ಬಸವಾದಿ ಪ್ರಮಥರ ಕಾಲದಲ್ಲಿ ಗುರುಮುಟ್ಟಿ ಗುರುವಾಗುವ ತತ್ವವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರ ದೀಕ್ಷಾನಂತರದಲ್ಲಿ ಅವರನ್ನು ಗದ್ದಿಗೆ ಮೇಲೆ ಕೂರಿಸಿ ಪಾದಪೂಜೆಯನ್ನು ಮಾಡಿ ಅವರಿಗೆ ಸಮಾನ ಗೌರವವನ್ನು ಕೊಡುವಂಥ ಮನೀಷೆ ಇತ್ತು. ಸಿದ್ದರಾಮೇಶ್ವರರಿಗೆ ಆ ರೀತಿ ಕೂರಿಸಿದಾಗ ಅವರು ಸಂಕೋಚ ಪಡ್ತಾರೆ. ಗುರು ಚನ್ನಬಸವಣ್ಣ, ಗುರುವಿನ ಗುರು ಪರಮಗುರು ಬಸವಣ್ಣನ ಹೆಸರಿನಲ್ಲಿ ಅವರ ಎದುರಿನಲ್ಲಿ ನಾನು ಗದ್ದಿಗೆ ಮೇಲೆ ಕೂತ್ಕೊಳ್ಳೆ ಅಂತ ಕೇಳ್ತಾರೆ. ಅಂದರೆ ಈ ಪದ್ಧತಿ ಯಾವಾಗಿತ್ತು? ಯಾಕಂದರೆ ದೀಕ್ಷಾನಂತರದಲ್ಲಿ ಎಲ್ಲರೂ ಸಮಾನರು ಅನ್ನೋದನ್ನು ಅವರು ಸಾಧಿಸಬೇಕಾಗಿತ್ತು. ಈಗ ಅಂಥ ಅವಶ್ಯಕತೆ ಇಲ್ಲ. ಆದ್ದರಿಂದ ಪಾದೋದಕದ ಬದಲು ಹಸ್ತೋದಕವನ್ನು ಕೊಡುವಂಥದ್ದೇ ಭಾಳ ಒಳ್ಳೆಯದು ಅನ್ನುವಂಥ ಒಂದು ತಿದ್ದುಪಡಿ ಆಗಬೇಕಾಗಿದೆ, ಸುಧಾರಣೆ ಧರ್ಮದಲ್ಲಿ ಆಗಬೇಕಾಗಿದೆ. ಹೀಗೆ ಪಾದೋದಕ ಅನ್ನುವಂಥದ್ದು ಪರಮಾತ್ಮನ ಒಂದು ಅಂತಃಕರಣದ ಪ್ರತೀಕವಾಗಿ ಬರ್ತಾ ಇದೆ ಅಂತ ತಿಳ್ಕೊಂಡು ಮುಂದಿನ ತತ್ವ ಪ್ರಸಾದ ತತ್ವ. ಅಷ್ಟಾವರಣಗಳಲ್ಲಿ 8ನೆಯ ತತ್ವ ಪ್ರಸಾದ. ಪ್ರಸಾದ ಅಂದರೆ ಇದು ಊಟಕ್ಕೆ ಸಂಬಂಧಿಸಿ ಮಾತ್ರವಲ್ಲ, ಇಡೀ ಜೀವನಕ್ಕೆ ಸಂಬಂಧಪಟ್ಟದ್ದು. ಪ್ರಸಾದವೆಂದರೆ ಅನುಗ್ರಹ, ಗ್ರೇಸ್ ಆಫ್ ಗಾಡ್. ಈ ಅನುಗ್ರಹ ಯಾವ ಪದಾರ್ಥದಲ್ಲಿ ಹರಿದು ಬರುವುದೋ ಅದು ಪ್ರಸಾದ. ಈ ಅನುಗ್ರಹ ಯಾವ ಪದಾರ್ಥದಲ್ಲಿ ಹರಿದು ಬರುವುದೋ ಅದು ಪ್ರಸಾದ. ಈಗ ನೀವು ಗುರುಗಳ ದರ್ಶನಕ್ಕೆ ಅಂತ ಬಂದಿದ್ದೀರ. ಬರುವಾಗ ಹಣ್ಣು ತಗೊಂಡೋಗೋಣ ಅಂತ ಹೇಳಿ ಬಾಳೆಹಣ್ಣನ್ನು ಖರೀದಿ ಮಾಡ್ತೀರ, ಅಥವಾ ಸೇಬು ಹಣ್ಣನ್ನು ಖರೀದಿ ಮಾಡ್ತೀರ. ಆಗ ಬಾಳೆಹಣ್ಣನ್ನು ನೀವು ಖರೀದಿ ಮಾಡಿದಾಗ ಅವನು ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕ್ಬಿಟ್ಟು ನಿಮ್ಮ ಕೈಗೆ ಕೊಡ್ತಾನೆ. ಅದನ್ನು ನೀವು ಸಹಜವಾಗಿ ಇಸ್ಕೊಳ್ತೀರ.
ಏನು ವಿಶೇಷವಾಗಿ ಇಲ್ಲ, ಸಹಜವಾಗಿ ಇಸ್ಕೊಳ್ತೀರ. ಆ ಹಣ್ಣನ್ನು ತಂದು ಗುರುಗಳ ಕೈಗೆ ಕೊಡ್ತೀರ. ಗುರುಗಳು ಅದನ್ನು ತಗೊಂಡು ಅದರಾಗಿಂದ ಮುರಿದು 2 ಬಾಳೆಹಣ್ಣನ್ನು ನಿಮಗೆ ವಾಪಸ್ ಕೊಡ್ತಾರೆ. ಗುರುಗಳು ವಾಪಸ್ ಕೊಡುವಾಗ ನೀವು ಇಲ್ಲ ಕರ್ಚೀಫ್ ಆದರೂ ಹಿಡಿತೀರ, ಇಲ್ಲ ಮಡಿಲಾದರೂ ಹಿಡಿತೀರ, ಇಲ್ಲ ಭಕ್ತಿಯಿಂದ ಬೊಗಸೆನಾದರೂ ಹಿಡಿತೀರ. ಹಿಡಿದು ಆ ಹಣ್ಣನ್ನು ಇಸ್ಕೊಳ್ತೀರ. ಅಂದರೆ ಏನೋ ವ್ಯತ್ಯಾಸ ಆಯ್ತಲ್ಲ. ಈಗ ಅಂಗಡಿಯವನಿಗೆ ದುಡ್ಡು ಕೊಟ್ಟು ಇಸ್ಕೊಂಡಾಗ ಸಹಜವಾಗಿ ಇಸ್ಕೊಂಡ್ರಿ, ಇಲ್ಲಿ ಬಂದು ಕಾಣಿಕೆ ಕೊಟ್ಟು ಹಣ್ಣನ್ನು ಸಮರ್ಪಣೆ ಮಾಡಿದ್ರಿ, ಅವ್ರು ತಿರುಗಿ 2 ಹಣ್ಣು ನಿಮ್ಗೆ ವಾಪಸ್ ಕೊಟ್ಟಾಗ ಭಾಳ ಭಕ್ತಿಯಿಂದ ಇಸ್ಕೊಂಡ್ರಿ. ಅಂದರೆ ಏನು ವ್ಯತ್ಯಾಸ ಆಯ್ತು ಇಲ್ಲಿ? ಏನೋ ಬದಲಾವಣೆ ಆಯಿತು. ಹಾಗಾದರೆ ಏನದು ಅಂದರೆ, ನೀವು ತಂದು ಅರ್ಪಣೆ ಮಾಡಿದ್ದು ನೈವೇದ್ಯ, ಪದಾರ್ಥ ಪ್ಲಸ್ ಅರ್ಪಣೆ ಇಸ್ ಈಕ್ವಲ್ ಟು ನೈವೇದ್ಯ. ಆ ನೈವೇದ್ಯದೊಳಗೆ ಅನುಗ್ರಹ ಹರಿದು ಬಂದಿದ್ದರೆ ಪ್ರಸಾದ. ಪದಾರ್ಥ ಪ್ಲಸ್ ನೈವೇದ್ಯ ಅರ್ಪಣೆ ಇಸ್ ಈಕ್ವಲ್ ಟು ನೈವೇದ್ಯ. ನೈವೇದ್ಯ ಪ್ಲಸ್ ಅನುಗ್ರಹ ಇಸ್ ಈಕ್ವಲ್ ಟು ಪ್ರಸಾದ. ಆ ಪದಾರ್ಥದಲ್ಲಿ ಯಾವಾಗ ಅನುಗ್ರಹ ಇಳಿದು ಬರ್ತಾ ಇದೆಯೋ ಅದು ಪ್ರಸಾದ ಅನ್ನಿಸ್ಕೊಳ್ತಾ ಇದೆ. ಆದ್ದರಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿದವನ ಜೀವನ ಪ್ರಸನ್ನವಾಗ್ತಾ ಇದೆ ಮತ್ತು ಪ್ರಗತಿ ಪಥದಲ್ಲಿ ಸಾಗ್ತಾ ಇದೆ, ಶುದ್ಧವಾಗ್ತಾ ಇದೆ, ತನು ಶುದ್ಧವಾಗ್ತದೆ, ಮನಸ್ಸು ಆನಂದದಾಯಕವಾಗ್ತಾ ಇದೆ, ಪ್ರಸನ್ನವಾಗ್ತಾ ಇದೆ. ಆದ್ದರಿಂದ ನಮ್ಮ ಒಂದು ತತ್ವದ ಪ್ರಕಾರ ಪ್ರತಿಯೊಂದು ವಸ್ತುವನ್ನು ಕೂಡ ನಾವು ಪ್ರಸಾದವಾಗಿ ಮಾಡಿಕೊಂಡೇ ಬಳಸ್ಕೋಬೇಕು. ಈಗಾಗಲೇ ಹೇಳಿದ್ದೀನಿ, ಹೊಸ ಬಟ್ಟೆ ತಂದರೆ ತಕ್ಷಣವೇ ಹಾಕ್ಕೊಂಡ್ಬಿಡಬಾರ್ದು. ವಿಭೂತಿಯನ್ನು ತಗೊಂಡು ವಿಭೂತಿಯಿಂದ ಅದಕ್ಕೆ ಹಿಂಗೆ ಸೂಕ್ಷ್ಮವಾಗಿ ಮಂತ್ರವನ್ನು ಬರೆದು ಇದು ನನಗೊಂದು ರಕ್ಷೆಯಾಗಿರಲಿ ಅಂತ ಹೇಳಿ ಅದನ್ನು ಮೈ ಮೇಲೆ ಧರಿಸ್ಕೋಬೇಕು. ಪ್ರತಿಯೊಂದು ವಸ್ತುವನ್ನು ಯಾವುದೇ ಇರಲಿ, ಊಟ ಮಾಡುವುದನ್ನು ನೈವೇದ್ಯವಾಗಿ ಮಾಡಿ ಊಟ ಮಾಡಬೇಕು. ಅದ್ರ ಬಗ್ಗೆ ನಂತರ ಹೇಳ್ತಾ ಇದ್ದೀನಿ ನಾನು. ಈ ರೀತಿಯಾಗಿ ಪ್ರತಿ ವಸ್ತುವನ್ನು ಕೂಡ ಪ್ರಸಾದ ರೂಪದಲ್ಲಿ ಬಳಸಬೇಕೇ ಹೊರತು ಪದಾರ್ಥ ರೂಪದಲ್ಲಿ ಬಳಸಬಾರ್ದು. ಯಾಕೆ ಅಂದರೆ ನಮ್ಮ ಆಹಾರದಂತೆ ವಿಹಾರ, ವಿಹಾರದಂತೆ ವಿಚಾರ. ಆಹಾರ, ವಿಹಾರ, ವಿಚಾರ ಈ 3 ಶುದ್ಧವಾದರೆ ಆ ಮನುಷ್ಯನ ಜೀವನ ಸಂಪೂರ್ಣ ಶುದ್ಧವಾಯಿತು ಅಂತ ತಿಳ್ಕೋಬೇಕು. ಅದಕ್ಕಾಗಿ ಆಹಾರ ಶುದ್ಧಿ, ವಿಹಾರ, ಮನೋರಂಜನೆ ಕೂಡ ಯಾವ ಪ್ರಮಾಣದಲ್ಲಿ ಯಾವ ರೀತಿಯಲ್ಲಿ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಅದೇ ರೀತಿ ನಾವು ವಿಚಾರ ಮಾಡೋದು ಕೂಡ ಈ 3 ಶುದ್ಧಿಯಾಗಿ ಮಾಡ್ಕೊಳ್ಳೋದು ಜೀವನದ ಒಂದು ಗುರಿ ಇಟ್ಕೋಬೇಕು. ಇನ್ನು ಆಹಾರ ಶುದ್ಧಿ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಈ ಆಹಾರದಲ್ಲಿ 3 ಪ್ರಕಾರವಾದ ದೋಷಗಳು ಬರ್ತಾ ಇರ್ತವೆ. ಒಂದು ಜಾತಿ ದೋಷ, ಇನ್ನೊಂದು ಆಗಂತುಕ ದೋಷ, ಮತ್ತೊಂದು ಆಶ್ರಯ ದೋಷ. ಜಾತಿ ದೋಷ ಅಂದರೆ ಆ ವಸ್ತುವಿನಲ್ಲಿ ಸ್ವಾಭಾವಿಕವಾಗಿ ಅಡಗಿರುವಂತಹ ಒಂದು ದೋಷ. ಉದಾಹರಣೆಗೆ ಮೆಣಸಿನಕಾಯಿಯಲ್ಲಿ ಇರೋದು ಜಾತಿ ದೋಷ ಯಾವುದ್ರಿ ಅಂದರೆ ಖಾರ. ಆಮೇಲೆ ಎಣ್ಣೆಯಲ್ಲಿ ಕೊಬ್ಬು, ಎಣ್ಣೆಯಲ್ಲಿ ಸ್ವಾಭಾವಿಕವಾಗಿ ಕೊಬ್ಬಿರುತ್ತೆ. ಆಲೂಗಡ್ಡೆ ಮುಂತಾದಂಥ ಒಂದು ತರಕಾರಿಯಲ್ಲಿ ವಾಯು ಇರುತ್ತೆ. ಹೀಗೆ ಈ ವಸ್ತುಗಳೇನಿರ್ತಾವಲ್ಲ, ವಸ್ತುಗಳಲ್ಲಿ ಒಂದೊಂದು ಜಾತಿ ದೋಷ ಅಂತ ಇರುತ್ತೆ. ಇದ್ದಾಗ ಈ ಜಾತಿ ದೋಷವನ್ನು ನಿವಾರಣೆ ಮಾಡಲಿಕ್ಕೋಸ್ಕರನೇ ಬೇಯಿಸಿ ಕರೆದು ಹುರಿದು ಏನೇನೋ ಮಾಡಿ ಸಾಧ್ಯವಾದಷ್ಟು ಈಗ ಮೆಣಸಿನಕಾಯಿ ಖಾರವನ್ನು ಕಡಿಮೆ ಮಾಡಲಿಕ್ಕೆ ನೋಡಿರ್ತಾರೆ. ಇದೆಲ್ಲ ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ಸೇರಿಸಿ ಆ ರೀತಿಯಾಗಿ ಮಾಡಿರ್ತಾರೆ. ಇನ್ನು ಆಗಂತುಕ ದೋಷ ಅಂದರೆ ಯಾವುದ್ರಿ ಅಂದರೆ ಹೊರಗಡೆಯಿಂದ ಬಂದು ಬೀಳುವಂಥ ಧೂಳು, ಕಸ, ಕಡ್ಡಿ, ಸ್ವಚ್ಛತೆ ಇಲ್ಲದೆ ಇದ್ದಾಗ, ಪಾತ್ರೆಗಳನ್ನು ಬಾಯಿ ಮುಚ್ಚಿಡದೇ ಇದ್ದಾಗ, ಆಮೇಲೆ ಕೆಲವೊಮ್ಮೆ ಹಲ್ಲಿಗಳು ಬಿದ್ದುಬಿಡ್ತವೆ, ಜಿರಳೆಗಳು ಬೀಳ್ತವೆ. ಏನ್ರಿ ಇವೆಲ್ಲ ಯಾರಲ್ಲಿ ಸ್ವಲ್ಪ ಮುಂಜಾಗ್ರತೆ ಇಲ್ಲ, ಹೆಚ್ಚು ಕಾಳಜಿ ಇರೋದಿಲ್ಲ ಅಂಥವರು ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋದಿಲ್ಲ ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ಆಗಂತುಕ ದೋಷದ ಬಗ್ಗೆ ಎಚ್ಚರಿಕೆ ವಹಿಸ್ಕೋಬೇಕು. ಕೆಲವೊಮ್ಮೆ ಹಲ್ಲಿ ಬೀಳೋದು ಇಂಥದ್ದಾದಾಗ ಸಾವು ಸಂಭವಿಸುವಂಥ
ಒಂದು ಅವಕಾಶ ಇರುತ್ತೆ. ಅದಕ್ಕಾಗಿ ಆಗಂತುಕ ದೋಷವನ್ನು ಸ್ವಚ್ಛತೆಯಿಂದ ಯಾವಾಗಲೂ ನಿವಾರಣೆ ಮಾಡ್ಕೋಬೇಕು. ಇನ್ನು ಆಶ್ರಯ ದೋಷ. ಆಶ್ರಯ ದೋಷ ಅಂದರೆ ಅಡಿಗೆ ಮಾಡುವವರ ಮನಸ್ಸು ಯಾವ ಸ್ಥಿತಿಯಲ್ಲಿ ಇರುತ್ತೋ ಊಟ ಮಾಡಿದವರ ಮನಸ್ಸು ಅದೇ ಸ್ಥಿತಿಗೆ ಹೋಗುತ್ತೆ. ಇದು ನಿಜಾನ? ಖಂಡಿತ ನಿಜ. ಈಗ ಮನೆಯಲ್ಲಿ ಒಬ್ಬ ಹೆಣ್ಣುಮಗಳು ಸಿಟ್ಟಿನಿಂದ ಗಂಡ ಅದು ತಂದುಕೊಡ್ಲಿಲ್ಲ, ಇದು ತಂದುಕೊಡ್ಲಿಲ್ಲ, ಹಂಗೆ ಮಾಡಲಿಲ್ಲ, ಹಿಂಗೆ ಮಾಡಲಿಲ್ಲ ಅಂತ ಲೊಟ ಲೊಟ ಬೈಕೋತ ಕೋಪದಿಂದ ಅಡುಗೆ ಮಾಡಿದ್ರೆ ಊಟ ಮಾಡಿದವನ ಮನಸ್ಸಿನಲ್ಲೂ ಕೂಡ ಕೋಪ ಉದ್ರೇಕ ಆಗ್ತದೆ ಏನ್ರಿ. ಕಾಮ, ಕ್ರೋಧ ಈ ಗುಣಗಳಿಂದ ಅಡುಗೆ ಯಾರು ಮಾಡ್ತಾರಲ್ಲ ಅದೇ ಭಾವನೆಗಳು ಊಟ ಮಾಡುವವರ ಮನಸ್ಸಿನಲ್ಲಿಯೂ ಕೂಡ ಮೂಡ್ತಾ ಹೋಗ್ತಾ ಇದೆ. ಅದಕ್ಕಾಗಿ ಅಡುಗೆ ಮಾಡಬೇಕಾದ್ರೆ ಶಾಂತವಾದ ಮನಸ್ಸಿನಿಂದ ಮಂತ್ರ ಜಪವನ್ನು ಮಾಡ್ಕೊಳ್ತಾ ಯಾರು ಅಡುಗೆ ಮಾಡ್ತಾರಲ್ಲ ಅಂಥ ಪ್ರಸಾದ ಅದು ತುಂಬ ಶುದ್ಧ ಪ್ರಸಾದವಾಗ್ತಾ ಇದೆ ಮತ್ತು ಅದನ್ನು ಊಟ ಮಾಡಿದವರ ಮನಸ್ಸು ಪ್ರಸನ್ನವಾಗಿರುತ್ತೆ, ಅಂಥವರ ಕುಟುಂಬವೂ ಕೂಡ ತುಂಬ ಪ್ರಸನ್ನವಾಗಿರುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಲ್ಲಿ ಜಾತಿ ದೋಷ, ಆಗಂತುಕ ದೋಷ ಮತ್ತು ಆಶ್ರಯ ದೋಷ ಈ ಮೂರನ್ನು ಕೂಡ ಕಳೀಲಿಕ್ಕೋಸ್ಕರನೇ ನಾವು ನೈವೇದ್ಯ ಮಾಡ್ಕೊಳ್ಳೋದು. ತಟ್ಟೆಯಲ್ಲಿ ಎಲ್ಲವನ್ನು ಇಟ್ಕೊಂಡು ನೈವೇದ್ಯ ಮಾಡೋ ಉದ್ದೇಶ ಏನು ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾವುದಾದ್ರೂ ಒಂದು ದೋಷ ಇದ್ದರೂ ಕೂಡ ಆ ದೋಷ ನಿವಾರಣೆ ಆಗಲಿ ಅಂತಲೇ ನಾವು ನೈವೇದ್ಯವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ ಅಂತ ತಿಳ್ಕೊಬೇಕು. ಆಮೇಲೆ ಈಗ ವಾಸ್ತುಶಾಂತಿ ಅಂತ ಮಾಡ್ತಾರೆ, ಗೃಹ ಪ್ರವೇಶ. ಈ ಗೃಹ ಪ್ರವೇಶವನ್ನು ಮಾಡೋ ಉದ್ದೇಶವೂ ಕೂಡ ಅದೇ. ಯಾಕೆ ಅಂದರೆ ಒಂದು ಜಾಗದಲ್ಲಿ ಮನೆಯನ್ನು ಕಟ್ಟಿಸಿರ್ತಾರೆ. ಮೊದಲು ಆ ಜಾಗ ಏನಿತ್ತೋ ನಮಗೆ ಗೊತ್ತಿಲ್ಲಪ್ಪ, ಸಾವಿರಾರು ವರ್ಷಗಳಿಂದಲೂ ಕೂಡ ಅದು ಬಂದಿದೆ ಭೂಮಿ ಮೇಲೆ. ಮೊದಲಲ್ಲಿ ಏನಿತ್ತೋ ನಮಗೆ ಗೊತ್ತಿಲ್ಲ, ಅದರ ಜಾತಿ ದೋಷ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಇನ್ನು ಆಗಂತುಕ ದೋಷ ಅಂದರೆ ಆ ಸೈಟಲ್ಲಿ ಬೆಳೆದಿರುವಂಥ ಕಸ ಕಡ್ಡಿ ಇವೆಲ್ಲ ಅವನ್ನೇನೋ ತೆಗೆದು ಹಾಕ್ಬಿಡ್ಬೋದು ಸುಲಭವಾಗಿ. ಆಶ್ರಯ ದೋಷ ಅಂದರೆ ಮನೆ ಕಟ್ಟುವವರ ಮನಸ್ಸು ಹೆಂಗಿತ್ತೋ ಗೊತ್ತಿಲ್ಲ, ಆ ಸುಂದರವಾಗಿ ಕಟ್ಟಿದ ಮನೆಯನ್ನು ನೋಡಿ ಹೊಟ್ಟೆ ಕಿಚ್ಚುಪಡೋರು ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಆಶ್ರಯ ದೋಷವನ್ನು ಕಳೀಲಿಕ್ಕೆ ಜಾತಿ ದೋಷ, ಆಗಂತುಕ ದೋಷ, ಆಶ್ರಯ ದೋಷ ಈ ದೋಷಗಳನ್ನು ಕಳೀಲಿಕ್ಕೋಸ್ಕರನೇ ಗೃಹ ಪ್ರವೇಶದ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿಸೋದು. ಆದರೆ ಒಂದು ಮಾತು ಎಚ್ಚರಿಕೆ ತಿಳ್ಕೋಬೇಕು, ನಮ್ಮ ಧರ್ಮದ ಪ್ರಕಾರ ಗುರು, ಲಿಂಗ, ಜಂಗಮ ಈ ಮೂರು ಪೂಜೆ ಹೊರತು ಬೇರೆ ಏನನ್ನೂ ಮಾಡತಕ್ಕದ್ದಲ್ಲ. ಹೋಮ ಹವನಾದಿಗಳನ್ನು ಮಾಡತಕ್ಕದ್ದಲ್ಲ. ಮನೆಯಲ್ಲಿ ತಂದು ಅಗ್ನಿಕುಂಡವನ್ನು ಇಟ್ಟು ಅದರ ಬಾಯಿಗೆ ತುಪ್ಪ ಹಾಕಿ ರೇಷ್ಮೆ ಕಣಗಳನ್ನು ಹಾಕಿ ಇಂಥ ಹೋಮಾದಿ ಕಾರ್ಯಗಳನ್ನು ಮಾಡತಕ್ಕದ್ದಲ್ಲ. ಮನೆ ಮುಂದೆ ರಾಕ್ಷಸನ ಚಿತ್ರ ಕಟ್ತಾರೆ, ಇದೆಲ್ಲವೂ ಕೂಡ ಸಹ್ಯ. ಇದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಏನಿದ್ರೂ ಕೂಡ ಗುರು ಬಸವಣ್ಣವ್ರ ಪೂಜೆ, ಜ್ಞಾನಿಗಳನ್ನು ಕರೆಸಿ ಲಿಂಗ ಪೂಜೆ, ಆಮೇಲೆ ಅವರ ಜಂಗಮ ಪೂಜೆ, ಗುರುಲಿಂಗ ಜಂಗಮ ಪೂಜೆಯನ್ನು ಮಾಡಬೇಕು. ನಂತರ ಪೂಜಾ ನಂತರ ಅವರೇನು ಮಾಡಬೇಕು, ತೀರ್ಥವನ್ನು ಮಾಡಿ ಮನೆಗೆಲ್ಲ ಸಿಂಪಡಿಸ್ಬೇಕು. ಮಂತ್ರ ಹೇಳ್ತಾ ಮನೆಗೆಲ್ಲ ಸಿಂಪಡಿಸ್ಬೇಕು. ಮನೆಯಲ್ಲಿ ಮಂತ್ರದ ಸ್ಟಿಕ್ಕರ್ಗಳನ್ನೆಲ್ಲ ಹಚ್ಚಬೇಕು. ಆಮೇಲೆ ಮನೆಯ ಸುತ್ತ ನೀರನ್ನು, ತೀರ್ಥವನ್ನು ಮನೆಯ ಸುತ್ತ ಹಾಕಿ ಮನೆ ಇವರಿಗೊಂದು ಒಳ್ಳೆಯ ಕವಚವಾಗಿರಲಿ, ಇದು ಆಯುರಾರೋಗ್ಯ ಭಾಗ್ಯ ಸಕಲ ಸಂಪತ್ತನ್ನು ಕೂಡ ಈ ಮನೆ ತರಲಿ ಅಂಥೇಳಿ ಹಾರೈಸಿ ಮಂತ್ರ ಜಪವನ್ನು ಮಾಡಬೇಕು. ಗುರು ಬಸವಣ್ಣನವರ 108 ಮಂತ್ರಗಳನ್ನು ಜಪ ಮಾಡಬೇಕು. ಈ ರೀತಿಯಾಗಿ ಗೃಹ ಪ್ರವೇಶವನ್ನು ಮಾಡಿದರೆ ಅಂಥ ಮನೆ ವ್ಯಕ್ತಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೂಡ ವೃದ್ಧಿ ಮಾಡುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕೋಸ್ಕರ ಈ ರೀತಿ ಈ ಮನೆಯನ್ನು ಪ್ರಸಾದೀಕರಿಸೋದು ಅಥವಾ ದೈವೀಕರಿಸುವುದು ಗೃಹ ಪ್ರವೇಶ ಅಂತ ಹೇಳಿ ಕಾರ್ಯಕ್ರಮಗಳನ್ನು ನೆರವೇರಿಸಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಪ್ರಸಾದದಲ್ಲಿ ರೂಪ, ರುಚಿ, ತೃಪ್ತಿ ಅಂತ ಹೇಳಿ 3
ಬರ್ತಾವೆ. ಪ್ರಸಾದ ಊಟ ಮಾಡುವಾಗ ಅದರದ್ದು ರೂಪ, ರುಚಿ, ತೃಪ್ತಿ. ನಾಲಿಗೆ ರುಚಿಗೋಸ್ಕರ ಊಟ ಮಾಡಬಾರ್ದು, ದೇಹ ಪೋಷಣೆಗೋಸ್ಕರ ಮಾತ್ರ ನಾವು ಊಟ ಮಾಡೋದು. ಅದಕ್ಕಾಗಿ ರುಚಿಯನ್ನು, ರೂಪವನ್ನು ಇಷ್ಟಲಿಂಗಕ್ಕೆ ಅರ್ಪಿಸಬೇಕು, ರುಚಿಯನ್ನು ಪ್ರಾಣಲಿಂಗಕ್ಕೆ ಅರ್ಪಿಸಬೇಕು, ತೃಪ್ತಿಯನ್ನು ಭಾವಲಿಂಗಕ್ಕೆ ಅರ್ಪಿಸಬೇಕು ಅನ್ನುವಂಥ ಮಾತನ್ನು ಹೇಳಲಾಗ್ತಾ ಇದೆ. ರೂಪವನ್ನು ಇಷ್ಟಲಿಂಗಕ್ಕೆ, ರುಚಿಯನ್ನು ಪ್ರಾಣಲಿಂಗಕ್ಕೆ, ತೃಪ್ತಿಯನ್ನು ಭಾವಲಿಂಗಕ್ಕೆ ಅರ್ಪಿಸಬೇಕು ಅನ್ನುವಂಥ ಮಾತನ್ನು ಹೇಳಲಾಗ್ತಾ ಇದೆ. ಆವಾಗ ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ ಆಗುತ್ತೆ. ಇಷ್ಟಲಿಂಗದ ರೂಪವನ್ನು, ಪ್ರಸಾದದ ರೂಪವನ್ನು ಇಷ್ಟಲಿಂಗಕ್ಕೆ ಅರ್ಪಿಸಿದಾಗ ಅದು ಶುದ್ಧ ಪ್ರಸಾದವಾಗುತ್ತೆ. ರುಚಿಯನ್ನು ಪ್ರಾಣಲಿಂಗಕ್ಕೆ ಅರ್ಪಿಸಿದಾಗ ಅದು ಸಿದ್ಧ ಪ್ರಸಾದವಾಗ್ತದೆ. ತೃಪ್ತಿಯನ್ನು ಭಾವಲಿಂಗಕ್ಕೆ ಅರ್ಪಿಸಿದಾಗ ಅದು ಪ್ರಸಿದ್ಧ ಪ್ರಸಾದವಾಗ್ತಾ ಇದೆ. ಹೀಗೆ ತ್ರಿವಿಧ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಇನ್ನು ಊಟ ಮಾಡುವಂಥ ವಿಧಾನ ಏನ್ರಿ ನಾವು ಕಲ್ತ್ಕೋಬೇಕಿದ್ದು ಭಾಳ ಮುಖ್ಯ. ಅದಕ್ಕಾಗಿಯೇ ಒಂದು ಕಡೆಯಲ್ಲಿ ಹೇಳ್ತಾರೆ, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಳಲು ಕಲಿಸಿದ ಬಸವ. ಬಸವಣ್ಣನವರು ನಡಿಲಿಕ್ಕೆ ನುಡಿಲಿಕ್ಕೆ ಮಾತ್ರ ಕಲಿಸಲಿಲ್ಲ ಏನ್ರಿ, ನಡೆಯೋದಕ್ಕೆ ಕಲಿಸಿದರು. ಯಾವ ರೀತಿಯಾಗಿ ಶಿಷ್ಟಾಚಾರಗಳನ್ನು ಪಾಲಿಸಬೇಕು. ಸದ್ವಿನಯವೇ ಸದಾಶಿವನ ಒಲಿಮೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಈ ರೀತಿ. ಆಮೇಲೆ ಒಬ್ರಿಗೊಬ್ರು ಭೇಟಿಯಾದಾಗ ಶರಣು ಶರಣಾರ್ಥಿ ಅಂತನ್ಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಲಿಂಗ ದೇವಯ್ಯನು ಎಂತು ಒಲಿವನು ಅಯ್ಯ. ನೋಡ್ರಿ, ಹೀಗೆ ಬಸವಣ್ಣವ್ರು ನಡೆಯ ಕಲಿಸಿದ್ರು, ನುಡಿಯ ಕಲಿಸಿದ್ರು. ಇಷ್ಟೇ ಅಲ್ಲ, ಉಣಲು ಕಲಿಸಿದ್ರು, ಉಡಲು ಕಲಿಸಿದ್ರು. ಅದೇ ರೀತಿಯಾಗಿ ನಾವು ಹೇಗೆ ಊಟ ಮಾಡಬೇಕು ಅನ್ನೋದನ್ನು ಕೂಡ ಅವರು ಕಲಿಸಿಕೊಟ್ರು. ಇದನ್ನು ಭಾಳ ಮಾರ್ಮಿಕವಾಗಿ ನಾವು ನೋಡ್ತಾ ಇದ್ದೀವಿ. ಮೊದಲು ನಾವು ಊಟಕ್ಕೆ ಬಂದು ಕೂತ್ಕೊಂಡಾಗ ತಟ್ಟೆಯನ್ನು ತೊಳ್ಕೊಂಡು ಸ್ವಚ್ಛವಾಗಿ ಇಟ್ಕೋಬೇಕು. ಆಮೇಲೆ ತಟ್ಟೆ ಒಳಗೆ ಪಂಚಕೋನ ಪ್ರಣವವಾಗಲಿ ಇಲ್ಲ ಷಟ್ಕೋನ ಪ್ರಣವವನ್ನಾಗಲಿ ಬರ್ಕೋಬೇಕು. ಪಂಚಕೋನ ಪ್ರಣವವನ್ನು ಬರೆದಾಗ ಓಂ ಲಿಂಗಾಯ ನಮಃ ಅಂಥೇಳಿ ಮಂತ್ರವನ್ನು ಅದರೊಳಗೆ ಬರಿಬೇಕು. ಒಂದು ವೇಳೆ ಷಟ್ಕೋನ ಪ್ರಣವವನ್ನು ಬರೆದ್ರೆ ಓಂ ಶ್ರೀ ಗುರು ಬಸವ ಅನ್ನುವಂಥ ಮಂತ್ರವನ್ನು ಬರಿಬೇಕು. ವಿಭೂತಿಯಿಂದ ಮಂತ್ರವನ್ನು ಬರೆದು ತಟ್ಟೆಯನ್ನು ಇಟ್ಕೋಬೇಕು. ತಟ್ಟೆಯಲ್ಲಿ ಪ್ರಸಾದವನ್ನು ಎಡೆ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ಗೊತ್ತಿದ್ದಂಥವರು ಮೊಟ್ಟ ಮೊದಲು ಅನ್ನವನ್ನು ಎಡೆ ಮಾಡ್ತಾರೆ. ತಟ್ಟೆಗೆ ನಾವು ಭಸ್ಮ ಹಚ್ಚಿದ ಮೇಲೆ ಮೊಟ್ಟ ಮೊದಲು ಅನ್ನವನ್ನು ಎಡೆ ಮಾಡ್ತಾರೆ. ಇದರಲ್ಲಿ ಒಂದು ಉದ್ದೇಶ ಇದೆ. ಭತ್ತ ವಿನಯಶಾಲಿಯಾಗಿದೆ. ಹೇಗೆ ಅಂದರೆ ಅದು ತೆನೆ ತುಂಬ್ತಾ ಇದ್ದಾಗೇ ಬಾಗೋಕ್ಕೆ ಶುರುವಾಗುತ್ತೆ. ಅಂದರೆ ಎಲೆ ಭೂಮಿಯೇ, ನಿನ್ನಿಂದ ಸಾರವನ್ನು ಪಡೆದುಕೊಂಡು ನಾನು ಬೆಳೆದಿದ್ದೇನೆ, ಅದಕ್ಕಾಗಿ ನಾನು ನಿನಗೆ ನಮಸ್ಕರಿಸ್ತಾ ಇದ್ದೇನೆ. ಋಣಭಾವ, ಭೂಮಿಯಿಂದ ಸಾರವನ್ನು ಪಡ್ಕೊಂಡು ಬೆಳೆದು ನಿನಗೆ ನಾನು ನಮಸ್ಕರಿಸುತ್ತೇನೆ ಅನ್ನೋ ರೀತಿಯಲ್ಲಿ ಬಾಗುತ್ತೆ. ಅದಕ್ಕಾಗಿ ನಾವು ಅದೇ ರೀತಿಯಲ್ಲಿ ಕಿಂಕರ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಮೊಟ್ಟ ಮೊದಲು ಅನ್ನವನ್ನು ಎಡೆ ಮಾಡಲಾಗುತ್ತೆ. ಆಮೇಲೆ ಉಳಿದ ಎಲ್ಲ ಪದಾರ್ಥಗಳನ್ನು ಕೂಡ ತಟ್ಟೆಯಲ್ಲಿ ಎಡೆ ಮಾಡಲಾಗುತ್ತೆ. ಅದಾದ ಮೇಲೆ ಕಡೆಯದಾಗಿ ತುಪ್ಪವನ್ನು ಹಾಕಲಾಗ್ತದೆ. ಅಲ್ಲಿಗೆ ಸಿಗ್ನೇಚರ್ ಹಾಕ್ದಂಗೆ ಎಲ್ಲ ಕೆಲಸ ಪೂರ್ತಿ ಪತ್ರ ಬರದ ತಕ್ಷಣ ನೀವು ಸಿಗ್ನೇಚರ್ ಹೆಂಗೆ ಹಾಕ್ತಿರೋ ಹಾಗೆ ಎಲ್ಲವನ್ನು ನೀಡಿದ ಮೇಲೆ ತುಪ್ಪವನ್ನು ನೀಡಲಾಗ್ತದೆ. ತುಪ್ಪ ನೀಡಿದ ನಂತರ ಏನು ಮಾಡ್ತಾರೆ, ಮನೆಯ ಮಾಲೀಕರು ಯಾರಿರ್ತಾರೆ ಅವರು ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. ಸಾಮಾನ್ಯವಾಗಿ
ಗುರುಗಳನ್ನು ಮಾಡಿದಾಗ ಅಥವಾ ಈಗ ನಮ್ಮಲ್ಲಿ ಭಾನುವಾರದ ದಾಸೋಹ ಇರುತ್ತಲ್ಲ, ಆವಾಗ ಏನು ಮಾಡ್ತಾರೆ, ಎಲ್ಲ ದಾಸೋಹ ಎಡೆ ಮಾಡಿದ ಮೇಲೆ ಒಬ್ಬರು ನಮಸ್ಕಾರ ಹಾಕಬೇಕು. ನಮಸ್ಕಾರ ಹಾಕಿದ ಮೇಲೆ ವಚನವನ್ನು ಹೇಳಿ ಪ್ರಾರಂಭ ಮಾಡಬೇಕು. ಆಯಿತು ಬಸವ ನಿನ್ನಿಂದ ಗುರು ಸ್ವಾಯತ್ತವನಿಗೆ. ನೋಡಿ, ನಾವು ಪ್ರಸಾದಕ್ಕೆ ಕುಳಿತುಕೊಂಡಾಗ 3 ವಚನಗಳನ್ನು ಹೇಳಬೇಕು. ಸರಿಯಾಗಿ ಕೇಳಿಸ್ಕೊಳ್ರಿ. ಮೊದಲನೇದು, ದೇವರು ಅನುಗ್ರಹಿಸಿ ಕೊಟ್ಟ ನಮಗೆ ಅಂತ ಹೇಳಿ ನಮಗೆ ಪ್ರಸಾದ ಲಭ್ಯವಾಗುತ್ತೆ. ಒಂದೊಂದಿನ ಪ್ರಸಾದ, ಆ ಹೊತ್ತಿನ ಪ್ರಸಾದ ದೇವರ ಅನುಗ್ರಹದಿಂದ ನಮಗೆ ಪ್ರಾಪ್ತಿಯಾಗ್ತಾ ಇದೆ. ಅದಕ್ಕೋಸ್ಕರ ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ, ನೀನೊಲಿದರೆ ವಿಷವು ಅಮೃತವುದಯ್ಯ, ನೀನೊಲಿದರೆ ಸಕಲ ಪುಡಿ ಪದಾರ್ಥಗಳು ಇದರಲ್ಲಿಪ್ಪವೋ ಲಿಂಗದೇವ. ಪರಮಾತ್ಮನು ಒಲಿದು ಕೊಟ್ಟರೆ ಕೊರಡು ಕೊನಿರ್ತದೆ, ಬರಡು ಹಯನಾಗ್ತದೆ, ವಿಷ ಅಮೃತವಾಗ್ತದೆ, ಎಲ್ಲ ಪುಡಿ ಪದಾರ್ಥಗಳು ನಮ್ಮ ಕಣ್ಣೆದುರಿಗೆ ಬರ್ತವೆ ಅಂತ ಹೇಳಿ ವಚನವನ್ನು ಮೊದಲನೇದು ಹೇಳಬೇಕು. ಎರಡನೇದು, ಬಸವಣ್ಣವರ ಸ್ತೋತ್ರವನ್ನು ಮಾಡಬೇಕು. ಆಯಿತು ಬಸವ ನಿನ್ನಿಂದ ಗುರು ಸ್ವಾಯತ್ತವನಿಗೆ, ಆಯಿತು ಬಸವ ನಿನ್ನಿಂದ ಲಿಂಗ ಸ್ವಾಯತ್ತವನಿಗೆ, ಆಯಿತು ಬಸವ ನಿನ್ನಿಂದ ಜಂಗಮ ಸ್ವಾಯತ್ತವನಿಗೆ, ಆಯಿತು ಬಸವ ನಿನ್ನಿಂದ ಪ್ರಸಾದ ಸ್ವಾಯತ್ತವನಿಗೆ, ಇಂತಿ ಚತುರ್ವಿಧ ಸ್ವಾಯತ್ತವ ನೀನೇ ಆಗು ಮಾಡಿದೆಯಾಗಿ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದ ಎಲ್ಲೇ ಸಂಗನ ಬಸವಣ್ಣ. ಹೀಗೆ ಬಸವಣ್ಣನವರ ಸ್ಮರಣೆಯನ್ನು ಮಾಡಬೇಕು. ಆಮೇಲೆ ಮೂರನೇದಾಗಿ ನಾನೊಂದು ಪದ್ಯವನ್ನು ಬರೆದಿದ್ದೀನಿ. ಅಂದಂದಿನಾಹಾರ ತಂದೆಯೆಂದದಿ ನೀಡಿ ಎಂದೆಂದು ಎಮ್ಮಗಳ ಸಲಹುತ್ತಲಿರುವ ಇಂಬೀವ ಜಗದೊಡೆಯ ನನ್ನ ನಾನು ಅರ್ಪಿಸುವೆನೆಂಬ ಶರಣಾಗತಿಯ ಭಾವದಿಂ ನೈವೇದ್ಯ ಬಿಡುವೆ. ಏನು, ಅಂದಂದಿನ ಆಹಾರವನ್ನು ನಮಗೆ ದಯಪಾಲಿಸ್ತಾ ಇದೆಯಾ ದೇವರೇ, ಅದಕ್ಕಾಗಿ ನನ್ನನ್ನೇ ನಾನು ಅರ್ಪಿಸ್ಕೊಳ್ತೀನಿ ಎನ್ನುವ ಮನೋಭಾವನೆಯಿಂದ ನಾನು ನಿನಗೆ ನೈವೇದ್ಯವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನೈವೇದ್ಯವನ್ನು ಮಾಡಬೇಕು. ಮಾಡುವಾಗ ಏನು ಮಾಡಬೇಕು, ಎಲ್ಲ ನೀಡಿರೋ ಪದಾರ್ಥಗಳನ್ನೆಲ್ಲ ಒಂದಿಷ್ಟು ಹಿಂಗೆ ನೀರು ಎದ್ಕೋಬೇಕು. ಹೀಗೆ ಎಲ್ಲ ವಸ್ತುಗಳನ್ನು ಕೂಡ ಮುಟ್ಟಿ ಇಷ್ಟಲಿಂಗಕ್ಕೆ ಹೀಗೆ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯವನ್ನು ಮಾಡಿದ ಮೇಲೆ ಮೊದಲನೇ ತುತ್ತನ್ನು ಬಾಯಿಗೆ ಇಡಬೇಕು. ಊಟ ಎಲ್ಲ ಆಯಿತು ಅಂದ್ಕೊಳ್ಳಿ. ಈಗ ನೀಡಿದ್ದಾಯಿತು, ಊಟನೂ ಎಲ್ಲ ಆಯಿತು. ಊಟ ಆದಮೇಲೆ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಮುಂದೆ ಪ್ರಸಾದ ತತ್ವ. ಉಂಡು ಉಳಿಸದೆ, ಏನು, ಉಂಡು ಉಳಿಸದೆ ತಟ್ಟೆಯಲ್ಲಿ ಸ್ವಲ್ಪವನ್ನು ಬಿಡಬಾರ್ದು. ಊಟ ಮಾಡಿ ತಟ್ಟೆಯಲ್ಲಿ ಉಳಿಸಬಾರ್ದು ಅಂತ. ಉಂಡು ಉಳಿಸದೆ, ಮತ್ತು ಪಾತ್ರೆಯಲ್ಲಿ ಉಳಿಸಬಾರ್ದು ಅಂತ ಅಲ್ಲ. ಮತ್ತು ಎಲ್ಲಾದರೂ ಹೇಳ್ಬಿಟ್ಟಿದ್ದಾರೆ ಅಂಥೇಳಿ ಹೊಟ್ಟೆ ಹಿಡಿಸ್ದೇ ಇದ್ದರೂ ಕೂಡ ಪಾತ್ರೆಯಲ್ಲಿ ಇರೋದೆಲ್ಲ ತಿನ್ನಬೇಕು ಅಂತಲ್ಲ. ಉಂಡು ಉಳಿಸದೆ. ಇವತ್ತು ನಮ್ಮ ದೇಶದಲ್ಲಿ ಬಹಳ ಅಜ್ಞಾನ, ಆಡಂಬರ ತುಂಬಿ ತುಳುಕ್ತಾ ಇದ್ದಾವೆ. ಮದುವೆ ಮನೆಗಳಲ್ಲಿ ನೋಡಬೇಕು, ಅರ್ಧಕ್ಕರ್ಧ ಪ್ರಸಾದ ವೇಸ್ಟ್ ಆಗ್ತಾ ಇರುತ್ತೆ. ಶ್ರೀಮಂತರ ಮನೆ ಮದುವೆಗಳಲ್ಲಂತೂ ಅವ್ರಿಗೆ ಮೊದಲೇ ತಿಂದು ಅರಗಿಸ್ಕೊಳ್ಳಿಕ್ಕೆ ಶಕ್ತಿ ಇರಲ್ಲ. ಎಲ್ಲರೂ ಹೆಚ್ಚಾಗಿ ಡಯಾಬಿಟಿಸ್ ಪೇಷಂಟ್ಸೇ ಇರ್ತಾರೆ. 3-4 ಥರ ಸ್ವೀಟ್ಗಳನ್ನು ಮಾಡಿಸ್ತಾರೆ. ಎಲೆಯಲ್ಲಿ ಅದನ್ನು ಮುಟ್ಟಿರಲ್ಲ ಸಹಿತ, ಹಾಗೇ ಬಿಟ್ಟಿರ್ತಾರೆ. ಏನ್ರಿ, ಹಾಗೆ ಬಿಟ್ಟು ಅದನ್ನು ತಗೊಂಡೋಗಿ ಚೆಲ್ತಾರೆ. ಇವತ್ತು ಶ್ರೀಮಂತರು ತಿಂದು ಬಿಸಾಡಿರುವಂಥ ಎಲೆಗಳನ್ನು ಕಸದ ತೊಟ್ಟಿಯಲ್ಲಿ ತೆಗೆದುಕೊಂಡು ನೆಕ್ಕುವಂಥ ಬಡತನ ನಮ್ಮ ದೇಶದಲ್ಲಿ ತುಂಬಿದೆ. ಇಷ್ಟು ಕರಾಳ ಬಡತನ ತುಂಬಿರುವಾಗ ಮದುವೆ ಮನೆಯಲ್ಲಿ, ಈ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ, ಪಾರ್ಟಿಗಳಲ್ಲಿ ವಿಪರೀತ ಪ್ರಸಾದವನ್ನು ವ್ಯರ್ಥ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. ಈ ರೀತಿಯಾಗಿ ಪ್ರಸಾದವನ್ನು ವ್ಯರ್ಥ ಮಾಡಬಾರ್ದು, ದೇವರು ಮೆಚ್ಚೋದಿಲ್ಲ. ಏನ್ರಿ, ಯಾರು ಈ ರೀತಿ ಪ್ರಸಾದದ ದೋಷ ಮಾಡ್ತಾರೋ ಅವ್ರಿಗೆ ಮುಂದಿನ ಜನ್ಮದಲ್ಲಿ ತಿನ್ನಲಿಕ್ಕೆ ಅನ್ನವೂ ಇಲ್ಲದೆ ಇರುವಂಥ ಭಿಕಾರಿಗಳಾಗಬೇಕಾಗುತ್ತೆ. ಅದಕ್ಕಾಗಿ ಊಟದ ವಿಷಯದಲ್ಲಿ ಯಾವತ್ತೂ ಕೂಡ ದ್ರೋಹವನ್ನು ಬಗೆಯಬಾರ್ದು ಅನ್ನೋದನ್ನು ತಿಳ್ಕೊಳ್ಬೇಕು. ಆದ್ದರಿಂದ ನೀಡುವಾಗಲೇ ಎಷ್ಟು ಬೇಕೋ ಅಷ್ಟು ಮಾತ್ರ ನೀಡಿಸ್ಕೋಬೇಕು, ಹೆಚ್ಚು ಪ್ರಮಾಣದಲ್ಲಿ ನೀಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ನೀಡಿಸ್ಕೊಂಡು ತಟ್ಟೆಯಲ್ಲಿ ಬಿಟ್ಟರೆ, ಎಲೆಯಲ್ಲಿ ಬಿಟ್ಟರೆ ಇವ್ರಿಗೇನು ಪಾಪ ಬರುತ್ತಲ್ಲ,
ಒತ್ತಾಯ ಮಾಡಿ ಯಾರು ನೀಡಿರ್ತಾರೆ ನೋಡ್ರಿ, ಅವ್ರಿಗೆ ಅರ್ಧ ಪಾಪ ಹೋಗುತ್ತೆ. ಏನು ಬೇಡ ಅಂದರೂ ಕೂಡ ತಿನ್ನೋಕ್ಕಾಗಲ್ಲ ಅಂತ ಕೈ ಸರಿಸಿದ್ರೂ ಕೂಡ ಮತ್ತೂ ಒತ್ತಾಯಪೂರ್ವಕವಾಗಿ ಹಾಕ್ತಾ ಇರ್ತಾರೆ ಎಲೆ ಒಳಗೆ. ಆ ರೀತಿಯಾಗಿ ಇದು ಭಾರತೀಯರ ಮೆಂಟ್ಯಾಲಿಟಿ ಅಂತ ಜಗತ್ತಿನಲ್ಲಿ ಪ್ರಸಿದ್ಧ ಆಗೋಗಿದೆ. ವಿದೇಶಿಯರು ಆ ರೀತಿಯಾಗಿ ವಿಚಾರ ಮಾಡಲ್ಲ. ಎಷ್ಟು ಬೇಕೋ ಅಷ್ಟೇ ಕೊಡ್ತಾರವರು, ಎಷ್ಟು ಬೇಕೋ ಅಷ್ಟೇ ನೀಡಿಸ್ಕೊಡ್ತಾರವರು, ಪೂರ್ತಿಯಾಗಿ ತಿಂತಾರೆ. ಅದರಲ್ಲೇನು ಜಂಬ ಮಾಡೋಕ್ಕೆ ಹೋಗಲ್ಲ. ನಮ್ಮಲ್ಲಿ ಪೂರ್ತಿ ತಿಂದ್ಬಿಟ್ರೆ ಇವರೇನು ದಿಕ್ಕಿಲ್ದವರು ಅನ್ಕೋತಾರಲ್ಲ ಅನ್ನೋದು. ಒಂದು ಬಾಳೆಹಣ್ಣು ಕೊಟ್ಟರೆ ಅದ್ರಲ್ಲಿ ಅರ್ಧ ತಿನ್ನೋದು, ಅರ್ಧ ಬಿಡೋದು. ಒಂದು ಕಪ್ ಹಾಲು ಕೊಟ್ಟರೆ ಅದ್ರಾಗ ಅರ್ಧ ಕುಡಿಯೋದು, ಇನ್ನು ಅರ್ಧ ಲೋಟದಲ್ಲೇ ಬಿಡೋದು. ಈ ರೀತಿ ಇವ್ರಿಗೆ ಏನೋ ಒಂದು ರೀತಿ ಜಂಬ. ವಿದೇಶಿಯರಲ್ಲಿ, ಯುರೋಪಿಯನ್ಸಲ್ಲಿ, ಅಮೇರಿಕನ್ಸಲ್ಲಿ ಆ ಥರ ಇಲ್ಲ. ಅವರು ಸ್ವಲ್ಪ ನಡೆಸ್ಕೋತಾರೆ, ಎಷ್ಟು ಬೇಕೋ ಅಷ್ಟು ಪೂರ್ತಿಯಾಗಿ ತಿಂತಾರೆ. ಅದಕ್ಕಾಗಿ ಈ ಒತ್ತಾಯ ಮಾಡಿ ನೀಡೋದು ಕೂಡ ಒಂದು ಅಪರಾಧವೇ. ಅದಕ್ಕಾಗಿ ಉಂಡು ಉಳಿಸದೆ ಊಟ ಮಾಡಿ ತಟ್ಟೆಯಲ್ಲಿ ಬಿಡಬಾರ್ದು. ಅದನ್ನು ಸರ್ವಜ್ಞ ಕವಿ ಭಾಳ ಚೆನ್ನಾಗಿ ಹೇಳ್ತಾನೆ. ಲಿಂಗ ಪ್ರಸಾದವನ್ನು ಅಂಗಕ್ಕೆ ಕೊಂಬುವರು, ಗಂಗಾಳದೊಳಗೆ ಕೈ ತೊಳೆದು ಚೆಲ್ಲುವ ಮಂಗಗಳು ನೋಡೋ ಸರ್ವಜ್ಞ. ಅಂದರೆ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದ್ರೆ ನೈವೇದ್ಯ ಮಾಡಿರ್ತೀವಿ. ಅಂದರೆ ತಟ್ಟೆಯಲ್ಲಿರೋದೆಲ್ಲವೂ ಕೂಡ ನೈವೇದ್ಯ ಆಗೋಗಿದೆ ಅಂತ ತಿಳ್ಕೊಬೇಕು. ಎಲ್ಲವೂ ಪ್ರಸಾದವಾಗಿ ನೈವೇದ್ಯವಾಗಿ ಇದ್ದಾಗ ಅದನ್ನು ಚೆಲ್ಲಿದರೆ ಅದರಲ್ಲಿ ಪರಮಾತ್ಮನ ಅನುಗ್ರಹ ಹೋಗುತ್ತೋ ಇಲ್ಲೋ? ಪರಮಾತ್ಮನ ಅನುಗ್ರಹ ಯಾವುದರಲ್ಲಿದೆ ಗೊತ್ತಿಲ್ಲ. ಚೆಲ್ಲೋದ್ರಿಂದ ದೇವರ ಅನುಗ್ರಹವನ್ನು ನಾವು ಕಳ್ಕೊಂಡಂಗೆ ಆಗ್ತಾಯಿದೆ. ಅದಕ್ಕೋಸ್ಕರನೇ ನಾವು ಯಾವಾಗಲೂ ಏನು ಮಾಡ್ತೀವಿ, ದೀಕ್ಷೆ ಕೊಡ್ತೀವಲ್ಲ, ದೀಕ್ಷೆ ಕೊಟ್ಟಾಗ ಏನು ಮಾಡ್ತೀವಿ ಅಂದರೆ ಬಾಳೆಹಣ್ಣನ್ನು ಸುಲಿದು ಬಿಟ್ಟು ಸುಲಿದ ಬಾಳೆಹಣ್ಣನ್ನೇ ಕೊಡ್ತೀವಿ ದೀಕ್ಷಿತರಿಗೆ. ಯಾಕೆ ಅಂದರೆ ಬಾಳೆಹಣ್ಣು ಸಮೇತ ಕೊಟ್ಟರೆ ಅವರು ಸಿಪ್ಪೆ ತೆಗೆದು ಅದು ಹಾಕಿ ತಿಂತಾರೆ, ಅದರಲ್ಲಿ ಅನುಗ್ರಹ ಹೋಗ್ಬಿಟ್ರೆ. ಅದಕ್ಕಾಗಿ ಸಿಪ್ಪೆಯನ್ನು ತೆಗೆದುಬಿಟ್ಟು ಖಾಲಿ ಬಾಳೆಹಣ್ಣನ್ನೇ ಆಶೀರ್ವಾದ ಮಾಡಿ ಕೊಡ್ತೀವಿ. ಕೊಟ್ಟದ್ದನ್ನು ಅವರು ಪೂರ್ತಿಯಾಗಿ ತಿನ್ನಬೇಕು ಅಂತ ಹೇಳ್ತೀವಿ. ಯಾಕೆ ಅಂದರೆ ಪ್ರಸಾದ ಯಾವುದರಲ್ಲಿರುತ್ತೋ ಗೊತ್ತಿಲ್ಲ, ಅನುಗ್ರಹ ಅದು ಕಳೆದು ಹೋಗಬಾರ್ದು ಅನ್ನೋದೇ ಅದರ ಒಂದು ಉದ್ದೇಶ. ಆದ್ದರಿಂದ ಇಲ್ಲಿ ಹೇಳ್ತಾನೆ, ಲಿಂಗ ಪ್ರಸಾದವನ್ನು ಅಂಗಕ್ಕೆ ಕೊಂಬುವರು, ಗಂಗಾಳದೊಳಗೆ ಕೈ ತೊಳೆದು ಚೆಲ್ಲುವ ಮಂಗಗಳು ನೋಡೋ ಸರ್ವಜ್ಞ. ಇವು ತಟ್ಟೆಯಲ್ಲಿ ಕೈ ತೊಳೆದು ಚೆಲ್ತಾರಲ್ಲ ಪ್ರಸಾದನ, ಅವರು ಮಂಗಗಳಿಗಿಂತ ಕೀಳು ಅನ್ನೋ ಮಾತನ್ನು ಸರ್ವಜ್ಞ ಕವಿ ಹೇಳ್ತಾ ಇದ್ದಾನೆ. ಉಂಡು ಉಳಿಸದೆ ಕೊಂಡು ಮರಳದೆ. ಆಮೇಲೆ ಊಟ ಮಾಡಿದ್ದು ಮರಳಬಾರ್ದು ಅಂದ್ರೇನು, ವಾಂತಿ ಆಗಬಾರ್ದು. ಪ್ರಸಾದವಾಗಿ ರೂಪದಲ್ಲಿ ತಿಂದದ್ದು ಪುನಃ ವಾಂತಿಯಾಗಿ ಬರಬಾರ್ದು ಅಂತ ಹೇಳ್ತಾರೆ. ವಾಂತಿ ಯಾವಾಗ ಆಗುತ್ತೆ? ಅವಶ್ಯಕತೆಗಿಂತ ಜಾಸ್ತಿ ಊಟ ಮಾಡಿದಾಗ, ಆಸೆಯಿಂದ, ನಾಲ್ಗೆ ರುಚಿಗೋಸ್ಕರ, ನಾಲ್ಗೆ ಟೆಂಪ್ಟೇಷನ್ಗಾಗಿ ಅತಿಯಾಗಿ ಊಟ ಮಾಡಿದಾಗ, ಅಗತ್ಯಕ್ಕಿಂತ ಹೆಚ್ಚಾಗಿ ಊಟ ಮಾಡಿದಾಗ ವಾಂತಿ ರೂಪದಲ್ಲಿ ಹೊರಗಡೆ ಬರ್ತದೆ. ಅದಕ್ಕಾಗಿ ಕೊಂಡು ಮರಳದೆ, ವಾಂತಿಯ ರೂಪದಲ್ಲಿ ಪ್ರಸಾದವು ಹೊರಗೆ ಬರಬಾರ್ದು. ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಮಿತಾಹಾರವನ್ನು ಮಾಡಬೇಕು. ಮಿತಾಹಾರ, ಅದಕ್ಕಾಗಿ ಒಂದು ಮಾತು ಹೇಳ್ತಾ ಇದ್ದಾರೆ, ಊಟ ಮಾಡುವಾಗ ಅರ್ಧ ಹೊಟ್ಟೆಗೆ ಊಟ ಮಾಡಬೇಕಂತೆ, ಅರ್ಧ ಭಾಗಕ್ಕೆ. ಇನ್ನು ಕಾಲು ಭಾಗಕ್ಕೆ ನೀರು, ಮಜ್ಜಿಗೆ ಮುಂತಾದಂಥ ದ್ರವ ಪದಾರ್ಥಗಳು ಹೋಗಬೇಕಂತೆ. ಇನ್ನು ಕಾಲು ಭಾಗ ಗಾಳಿ ಆಡ್ತಾ ಇರಬೇಕಂತೆ. ಈಗ ಒಂದು ಮೊಸರಿನ ಗಡಿಗೆ ಇರುತ್ತೆ ಅನ್ಕೊಳ್ಳಿ, ನೀವು ಕಂಠ ತುಂಬ ಮೊಸರು ತುಂಬಿಬಿಟ್ಟು ಕಡಗೋಲಾಕಿ ಕಡಿಯೋಕ್ಕೆ ಹೋದ್ರೆ ಏನಾಗುತ್ತೆ ಹೇಳ್ರಿ, ಎಲ್ಲ ಹೊರಗಡೆಗೆ ಹಿಂಗೆ ಸಿಡಿದು ಬಿಡುತ್ತೆ, ಎಲ್ಲ ಹೊರಗಡೆ ಚೆಲ್ಲುತ್ತೆ. ಅದಕ್ಕೆ ನೀವೇನು ಮಾಡ್ತೀರಿ, ಗಡಿಗೆಯಲ್ಲಿ ಅರ್ಧನೇ ಹಾಕ್ಕೋತೀರ, ಮಡಿಕೆಯಲ್ಲಿ, ಮೊಸರಿನ ಮಡಿಕೆಯಲ್ಲಿ ಅರ್ಧಕ್ಕೆ ಹಾಕ್ಕೋತೀರ, ಹಾಕ್ಕೊಂಡು ಕಡಿತೀರಿ. ಅಂದರೆ ಮೇಲ್ಭಾಗದಲ್ಲಿ ಅದಕ್ಕೆ ಜಾಗ ಇರಬೇಕು, ನೀರು ಹಾಕಲಿಕ್ಕೆ ಮತ್ತು ಅದು ಓಡಾಡಲಿಕ್ಕೆ ಕೋಲು ಜಾಗ ಇರಬೇಕು. ಆವಾಗ ಮೊಸರು ಸರಿಯಾಗಿ ಕಡಿಯಲ್ಪಡ್ತಾ ಇದೆ. ಅದೇ ರೀತಿಯಲ್ಲಿ ಶರೀರದಲ್ಲಿ ಕೂಡ ಅರ್ಧ ಭಾಗಕ್ಕೆ ಅನ್ನ, ಆಹಾರ ಮುಂತಾದಂಥ ಘನ ಪದಾರ್ಥಗಳು ಹೋಗಬೇಕು. ಇನ್ನು ಕಾಲು ಭಾಗಕ್ಕೆ ದ್ರವಾಹಾರ ಆದಂಥ ಮಜ್ಜಿಗೆ, ನೀರು ಮುಂತಾದಂಥವು ಹೋಗಬೇಕು. ಇನ್ನು ಕಾಲು ಭಾಗ ಗಾಳಿ ಆಡಬೇಕು. ಆವಾಗ ಆಹಾರ ಸರಿಯಾಗಿ ಪಚನವಾಗುತ್ತೆ. ಇಲ್ಲದೇ ಇದ್ದರೆ ಪೂರ್ತಿ ಕಂಠದ ತನಕ ತುಂಬಿಬಿಟ್ರೆ ಏನಾಗುತ್ತೆ, ವಾಂತಿ ರೂಪದಲ್ಲಿ ಹೊರಗಡೆ ಬರುತ್ತೆ. ಅದಕ್ಕಾಗಿ ಕೊಂಡು ಮರಳದೆ, ವಾಂತಿ ಆಗಲಿಕ್ಕೆ ಅವಕಾಶ ಕೊಡದೆ. ತುಂತುರುವನಿಗೆ ಹಾರದೆ. ಊಟ ಮಾಡುವಾಗ ಯಾವಾಗಲೂ ಶಿಷ್ಟಾಚಾರದಿಂದ ಊಟ ಮಾಡಬೇಕು.
ತಟ್ಟೆ ಸುತ್ತ ಕೆಲವರು ಚೆಲ್ಕೋತಾರೆ. ತಟ್ಟೆ ಇಟ್ಟಿರ್ತಾರಲ್ಲ, ತಟ್ಟೆ ಸುತ್ತನೂ ಎಲ್ಲ ಚೆಲ್ಕೊಳ್ಳೋದು. ಆಮೇಲೆ ತಿನ್ನುವಾಗ ಚಪ 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 ಅಂತ ಬಾಯಿ ಶಬ್ದ ಮಾಡ್ತಿರ್ತಾರೆ. ಬಾಯಿಂದ ಹೊರಗಡೆಗೆ ಸಿಡಿತಾ ಇರುತ್ತೆ, ಅದು ದ್ರವ ಸಿಡಿತಾ ಇರುತ್ತೆ, ಆಮೇಲೆ ಎಂಜಲ್ ಸಿಡಿತಾ ಇರುತ್ತೆ. ಆ ಥರ ಅಸಂಸ್ಕೃತವಾದ ರೀತಿಯಲ್ಲಿ ತಿನ್ನಲಿಕ್ಕೆ ಹೋಗಬಾರ್ದು, ಶಬ್ದ ಮಾಡಿಕೊಂಡು ತಿನ್ನಬಾರ್ದು. ಯಾವಾಗಲೂ ಸೌಜನ್ಯದಿಂದ ತಿನ್ನೋದಕ್ಕೆ ಕಲಿಬೇಕು. ತುಂತುರು ಬನಿ ಹಾರದೆ, ದ್ರವಗುಂದದೆ, ಲಿಂಗ ನಿರೀಕ್ಷಣೆ ತಪ್ಪದೆ. ಆಮೇಲೆ ಪ್ರಸಾದ ಸ್ವೀಕಾರ ಮಾಡುವಾಗ ಮನಸ್ಸು ಮಂತ್ರ ಜಪವನ್ನು ಮಾಡೋದು ಭಾಳ ಒಳ್ಳೆಯದು. ಲಿಂಗ ನಿರೀಕ್ಷಣೆಯನ್ನು ಮಾಡ್ತಾ, ಅಂದರೆ ಲಿಂಗದೇವನನ್ನು ನೋಡ್ತಾ 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 ಮಂತ್ರಧ್ಯಾನವನ್ನು ಮರೆಯದೆ ಈ ರೀತಿಯಾಗಿ ಮಾಡಿದರೆ ಆಗ ಸಾವಧಾನದಿ ಈ ಸಪ್ತವಿಧ ಭಕ್ತಿ ಬಿಡಿದು ತ್ರಿವಿಧ ಪ್ರಸಾದವ ತ್ರಿವಿಧ ಲಿಂಗಕ್ಕೆ ಅರ್ಪಿಸುವಲ್ಲಿ ಎಚ್ಚರ. ಈ ರೀತಿ ತ್ರಿವಿಧ ಪ್ರಸಾದವನ್ನು ತ್ರಿವಿಧ ಲಿಂಗಕ್ಕೆ ರೂಪವನ್ನು, ರುಚಿಯನ್ನು, ತೃಪ್ತಿಯನ್ನು, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಈ ಮೂರಕ್ಕೂ ಕೂಡ ಸಮರ್ಪಿಸಿಕೊಂಡು ಪ್ರಸಾದವನ್ನು